ಹಲೋ ಫ್ರೆಂಡ್ಸ್, ನಾವಿವತ್ತು ಒಂಬತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಾವು ಈ ಮೇಲ್ಮೈ ವಿಸ್ತೀರ್ಣಗಳು ಅನ್ನುವಂಥ ಪಾಠದ ಒಂದು ಸಿಲಿಂಡರ್ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ಅಂದ್ರೆ ಅಭ್ಯಾಸ 13.2 ಲೆಕ್ಕಗಳನ್ನ ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಇವತ್ತಿನ ದಿವಸ ನಾವು ಅಭ್ಯಾಸ 13.3 ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡೋಣ. ಒಂದು ಶಂಕುವಿನ ಪಾದದ ವ್ಯಾಸವು 10.5 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರವು 10 ಸೆಂಟಿಮೀಟರ್ ಇದೆ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೊದಲನೇದಾಗಿ ನಮಗೆ ದತ್ತಾಂಶಗಳನ್ನ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವೀಗ ಬರೆದುಕೊಳ್ಳೋಣ. ಮೊದಲನೇದಾಗಿ ಈ ಶಂಕುವಿನ ಪಾದದ ವ್ಯಾಸ ಅಂದ್ರೆ ಡಯಾಮೀಟರ್. ಹೌದಾ, ವ್ಯಾಸ ಡಯಾಮೀಟರ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಿದ್ದೀವಿ. ಹಾಗಾದ್ರೆ ಇದು ಎಷ್ಟಿದೆ? 10.5 ಸೆಂಟಿಮೀಟರ್. 10.5 ಸೆಂಟಿಮೀಟರ್. ಹಾಗಾದ್ರೆ ನಾ ಇದನ್ನ ಏನ್ ಮಾಡೋಣ ಅಂದ್ರೆ ಇದು 10.5 ಅನ್ನುವಂಥದ್ದು ದಶಮಾಂಶದಲ್ಲಿದೆ. ಇದನ್ನ ಭಿನ್ನ ರಾಶಿಯಲ್ಲಿ ಬರೆದ್ರೆ ನೋಡಿ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಇಲ್ಲಿ ನಾ ಏನ್ ಮಾಡಿದ್ದೀನಿ, ಪಾಯಿಂಟ್ ಅನ್ನು ತೆಗೆದು ಬಿಟ್ಟಿದ್ದೀನಿ. ಅದ್ರ ಬದಲಿ ಕೆಳಗೆ ಏನ್ ಬರ್ತಾ ಇದೆ, ಒಂದು 0 ಬರ್ತಾ ಇದೆ. ಅಂದ್ರೆ 10 ಅಂತೇಳಿ ನಾವು ಬರ್ಕೊಳ್ತಾ ಇದೀವಿ. ಇದು ಎಷ್ಟಾಗ್ತಾ ಇದೆ? 10.5 ಅಂದ್ರೆ 105 10 ಸೆಂಟಿಮೀಟರ್ ಅಂತೇಳಿ ಭಿನ್ನ ರಾಶಿಯಲ್ಲಿ ಬರೆದುಕೊಂಡಿದ್ದೇವೆ. ಇದೇನದು? ವ್ಯಾಸ. ಹೌದಾ? ಇನ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಅದರ ಓರೆ ಎತ್ತರ. ಏನನ್ನ ಕೊಟ್ಟಿದ್ದಾರೆ? ಓರೆ ಎತ್ತರ. ಹಾಗಾದ್ರೆ ಈ ಓರೆ ಎತ್ತರವನ್ನ ಯಾವ್ದನ್ನ ಗುರುತಿಸ್ತೇವೆ ಅಂದ್ರೆ ಎಲ್. ಯಾವುದು? ಎಲ್ ಅಕ್ಷರದಿಂದ ಗುರುತಿಸ್ತೇವೆ. ಹಾಗಾದ್ರೆ ಅದು ಎಷ್ಟಿದೆ ಅಂದ್ರೆ 10 ಸೆಂಟಿಮೀಟರ್. ಅದು ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಹಾಗಾದ್ರೆ ನಮ್ಗೆ ಏನ್ ಬೇಕಾಗಿದೆ? ವಕ್ರ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೂ ಒಂದೇ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೂ ಒಂದೇ. ಹಾಗಾದ್ರೆ ನಮ್ಗೆ ಈಗ ಏನ್ ಬೇಕಾಗಿದೆ? ವಕ್ರ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ಈ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ನಮಗೆ ಗೊತ್ತಿರಬೇಕು. ಹಾಗಾದ್ರೆ ನಮ್ಗೆ ಈಗಾಗಲೇ ಆ ಸೂತ್ರ ಗೊತ್ತಿದೆ. ಅದು ಯಾವ್ದಂದ್ರೆ ಪೈ ಆರ್ ಎಲ್. ನೋಡಿ, ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್. ನೋಡಿ, ಪೈ ಬೆಲೆ ಗೊತ್ತಿದೆ ನಮಗೆ 22 ಆರ್. ಆರ್ ಅಂದ್ರೆ ತ್ರಿಜ್ಯ. ಹಾಗಾದ್ರೆ ಇಲ್ಲಿ ಆರ್ ಇದೆಯಾ? ಇಲ್ಲ. ಹಾಗಾದ್ರೆ ನಾವು ಯಾವ ರೀತಿಯಾಗಿ ಆರ್ ಅನ್ನು ಕಂಡು ಹಿಡ್ಕೋಬೇಕಂದ್ರೆ ಈ ವ್ಯಾಸ ಇದೆಯಲ್ಲ ಡಿ, ಇದರ ಅರ್ಧ ಏನಿರ್ತಾ ಇದೆ? ಆರ್ ಇರ್ತಾ ಇದೆ. ಹಾಗಾದ್ರೆ ನೋಡಿ, ಆರ್ D/2. ಆರ್ ಅಂದ್ರೆ ತ್ರಿಜ್ಯ, ಹೌದಾ? ಡಿ ಅಂದ್ರೆ ವ್ಯಾಸವನ್ನ ಎರಡರಲ್ಲಿ ಏನ್ ಮಾಡ್ಬೇಕು? ಭಾಗಿಸ್ಬೇಕು. ಹಾಗಾದ್ರೆ ನಮ್ಗೆ ಈಗಾಗಲೇ ಡಿ ಗೊತ್ತಿದೆ. ಎಷ್ಟು? 105 10 ಅಂತ ಗೊತ್ತಿದೆ. ನೋಡಿ, ಇಲ್ಲಿ ಕೆಳಗಡೆ 2 ಇರೋದ್ರಿಂದ ಇಲ್ಲಿ ಏನ್ ಬರ್ತಾ ಇದೆ? 2 ಬರ್ತಾ ಇದೆ. ಮೇಲೆ ಏನು ಇಲ್ಲ ಅಂದ್ರೂ 1 ಇಟ್ಕೋಬೇಕು. ಹೌದಾ? ಇದೇನಾಯ್ತು? ಇಷ್ಟು ಸೆಂಟಿಮೀಟರ್. ಹಾಗಾದ್ರೆ ಇದೇನಾಯ್ತು? ಆರ್ ತ್ರಿಜ್ಯ. ನಾ ಯಾಕೆ ಹಿಂಗ್ ಬರ್ಕೊಂಡಿದ್ದೇನೆ ಅಂದ್ರೆ ಮುಂದೆ ನಂಗೆ ಲೆಕ್ಕ ಮಾಡಕ್ಕೆ ಸುಲಭವಾಗುತ್ತೆ ಅಂತೇಳಿ ಬರ್ಕೊಂಡಿದ್ದೀನಿ. ಈಗ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ನೋಡಿ, ಪೈ ಆರ್ ಎಲ್ ಅಂದ್ರೆ ಪೈ ಗುಣಿಸು ಆರ್ ಗುಣಿಸು ಎಲ್. ಹೌದಾ? ಇವುಗಳ ನಡುವೆ ಗುಣಾಕಾರ ಇರ್ತಾ ಇದೆ. ಪೈ ಅಂದ್ರೆ ಎಷ್ಟು? 22/7. ನೆಕ್ಸ್ಟ್ ಆರ್ ಅಂದ್ರೆ ಈಗಾಗಲೇ ನಾವು ಕಂಡುಹಿಡಿದಿದ್ದೇವೆ. 105 /10 ಗುಣಾಕಾರ 1/2. ಇದಷ್ಟು ಏನಾಯ್ತು? ಆರ್ ಆಯ್ತು. ಈಗ ನೆಕ್ಸ್ಟ್ ಏನು ಬೇಕು? ಎಲ್ ಈಗಾಗಲೇ ನಾವು ಕಂಡುಹಿಡಿದಿದ್ದೇವೆ.
10 ಸೆಂಟಿಮೀಟರ್ ಗುಣಾಕಾರ 10 ಸೆಂಟಿಮೀಟರ್. ಹೌದಾ? ಇಲ್ಲಿ ನೋಡಿ 10 ಒಂದ್ಲೆ ಕ್ಯಾನ್ಸಲ್ ಆಯ್ತು. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಬರ್ತಾ ಇದೆ ಅಂದಾಗ ಇಲ್ಲಿ 105 ಇದೆ, ಇಲ್ಲಿ ಎಷ್ಟಿದೆ? 7 ಇದೆ. ಹಾಗಾದ್ರೆ ಈ 105ನ್ನ ನಾವು ಯಾವ್ದ್ರಲ್ಲೇ ಕ್ಯಾನ್ಸಲ್ ಮಾಡೋಣ? 7 ಕ್ಯಾನ್ಸಲ್ ಮಾಡೋಣ. ಕ್ಯಾನ್ಸಲ್ ಆಗ್ತಾ ಇದೆ ನೋಡೋಣ. ಹೌದಾ? 7 ಒಂದ್ಲೆ 7, 10 7 ಹೋದ್ರೆ 3 ಉಳಿತು, 35 ಆಯ್ತು. ಹಾಗಾದ್ರೆ 15 7 ಎಷ್ಟಾಗ್ತಾ ಇದೆ? 105. ಹಾಗಾದ್ರೆ 7 ಒಂದ್ಲೆ 7, 10ರಲ್ಲಿ 7 ಹೋದ್ರೆ 3 ಉಳಿತು, ಮುಂದೆ 5 ಇದೆ, 35. 7 5ಲೆ 35. ಹೌದಾ? ಇಲ್ಲಿ 2 ಇದೆ, ಇಲ್ಲಿ ಎಷ್ಟಿದೆ? 22 ಇದೆ. 2 ಒಂದ್ಲೆ 2 11. ನೋಡಿ 1 ಕೆಳಗೆಲ್ಲ 1 ಉಳಿತು, ಮೇಲೆ ಏನಿತ್ತು? 11 ಗುಣಿಸು 15 ಗುಣಿಸು 1. ಹಾಗಾದ್ರೆ ಈ 15ನ್ನ ಈ 11ರಲ್ಲೇ ನಾವೇನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ ಎಷ್ಟಾಯ್ತು? 11 ಗುಣಿಸು 15. 11 ಗುಣಿಸು 15 ಆಯ್ತು. ಹಾಗಾದ್ರೆ ಸಪ್ರೇಟ್ ಆಗಿ ನಾವಿಲ್ಲಿ ಏನ್ ಮಾಡೋಣ? 15 ಗುಣಿಸು 11ನ್ನ ಲೆಕ್ಕ ಮಾಡೋಣ. 11 5ಲೆ 55, 11 ಒಂದ್ಲೆ 11, 11ಕ್ಕೆ 5 ಕೂಡಿಸಿದ್ರೆ 16. ಹಾಗಾದ್ರೆ ಇದನ್ನ ಗುಣಿಸಿದಾಗ ನಮ್ಗೆ ಎಷ್ಟು ಬಂತು? 165. ಎಷ್ಟು ಬಂತು? 165. ನಾವಿಲ್ಲಿ ಏನನ್ನು ಕಂಡುಹಿಡ್ತಾ ಇದೀವಿ? ವಕ್ರ ಮೇಲ್ಮೈ ವಿಸ್ತೀರ್ಣ. ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಾವ ಅಂದ್ರೆ ವಿಸ್ತೀರ್ಣವನ್ನು ಎತ್ತರ ಹೇಳ್ತೀವಿ? ಚದರ್ ಸೆಂಟಿಮೀಟರ್. ಹಾಗಾಗಿ ಈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಟ್ಕೊಂಡು 165 ಚದರ್ ಸೆಂಟಿಮೀಟರ್. ಈ ರೀತಿಯಾಗಿ ನಾವು ಹೇಳಬಹುದು. ಹೌದಾ? ಈ ರೀತಿಯಾಗಿ ನಾವು ಲೆಕ್ಕವನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.